ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಟ್ಟ ಪದಗಳಿಂದ ಬೈದು ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ ವ್ಯಕ್ತಿ ನಡೆ ಖಂಡಿಸಿ ಚಿತ್ತಾಪುರ ತಾಲೂಕಿನಲ್ಲಿ ನಾಳೆ RSS ಪಥಸಂಚಲನ ಹಿನ್ನೆಲೆಯಲ್ಲಿ ಅದರ ವಿರುದ್ಧ ಭೀಮ್ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸಂತೋಷ್ ಪಾಳ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂತೋಷ್ ಪಾಳ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೆಟ್ಟ ಪದಗಳನ್ನು ಉಪಯೋಗಿಸಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ ವ್ಯಕ್ತಿ ನಡೆ ಖಂಡಿಸಿ ಚಿತ್ತಾಪುರ ತಾಲೂಕಿನಲ್ಲಿ ನಾಳೆ RSS ನಡೆಸುತ್ತಿರುವ ಪಥಸಂಚಲನ ವಿರುದ್ಧವಾಗಿ ಭೀಮ್ ಪಥಸಂಚಲನ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಏನು ಪಂಚಾಯತ್ ರಾಜ್ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು RSS ಕುರಿತು ಒಂದು ಹೇಳಿಕೆ ಕೊಟ್ಟಿದ್ದು. ಅದೇ ರೀತಿಯಾಗಿ ಅವರು ಅಕ್ಟೋಬರ್ 4, 2025 ಏನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ. ಆ ಪತ್ರ ಬರೆದ್ಬಿಟ್ಟು RSS ಕಾರ್ಯಕರ್ತರು ಯಾವುದೇ ರೀತಿಯ ಧಾರ್ಮಿಕ ಸ್ಥಳಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಏನು ಬೈಠಕ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಆ ಬೈಠಕ್ಗಳು ಮಾಡಬೇಕಾದ್ರೆ ಸರ್ಕಾರದ ವತಿಯಿಂದ ಅನುಮತಿ ಕಡ್ಡಾಯ ಮಾಡಬೇಕಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿತ್ತು. ಆ ಪತ್ರ ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ 14ನೇ ತಾರೀಕು ತಮ್ಮ ಫೇಸ್ಬುಕ್ ಖಾತೆ ಒಳಗೆ ಹಾಕೋತಾರೆ. ಏನು ಅಕ್ಟೋಬರ್ 14ರಿಂದ ಅವರಿಗೆ ನಿರಂತರವಾಗಿ ಏನು ಸನಾತನವಾದಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಕೊಲೆ ಬೆದರಿಕೆ ಹಾಕೋದು ಮತ್ತು ಕೆಲವೊಂದು RSS ಮುಖಂಡವರು ಅವರಿಗೆ ಕೊಲೆ ಮಾಡ್ತೀನಿ ಆ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದರಿಂದ ಪ್ರಿಯಾಂಕ್ ಖರ್ಗೆ ಅವರು ಇದರಿಂದ ಖನ್ನತೆಗೆ ಒಳಗಾಗಿದ್ದು. ನಾವು ಇಡೀ ಭೀಮ್ ಆರ್ಮಿ ಟೀಮ್ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳುವ ಮೂಲಕ, ಅದೇ ರೀತಿಯಾಗಿ ಏನು ಉದ್ದೇಶಪೂರ್ವಕವಾಗಿ ನಾಳೆ ಚಿತ್ತಾಪುರ ನಗರದಲ್ಲಿ RSSನವರು ಪಥಸಂಚಲನ ಮಾಡುತ್ತಿದ್ದು, ಆ ಪಥಸಂಚಲನಕ್ಕೆ ವಿರುದ್ಧವಾಗಿ ನಾವು ಭೀಮ್ ಆರ್ಮಿ ವತಿಯಿಂದ ಭೀಮ ಪಥಸಂಚಲನ ಕಾರ್ಯಕ್ರಮವನ್ನು ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಸರ್ ಲಾಡ್ಜಿಂಗ್ ಕ್ರಾಸ್ ಅಂತ ಸರ್ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಸರ್, ಅಲ್ಲಿಂದ ತಹಸೀಲ್ ಕಚೇರಿ. ಹಾಂ ಸರ್, ಹಾಂ ಸರ್, ಇಲ್ಲ ಅಂದ್ರೆ ನಾವು ಅರಿತೀವಿ ಸರ್, ಅಲ್ಲೇ ಇರ್ತೀವಿ. ಅವ್ರ ಕಾರ್ಯಕ್ರಮ ಮುಗಿವರೆಗೂ ನಾವು ಅಲ್ಲೇ ಇರ್ತೀವಿ ಸರ್. ಹಾಂ ಸರ್, ನಾವೊಂದು 200 ಜನ ಹೋಗ್ತೀವಿ ಸರ್. ಹೌದು ಸರ್, ನಮ್ಮ ಹತ್ರನೂ ಬೆಳಿಗ್ಗೆ ಇರ್ತವೆ ಸರ್. ನಮ್ಮ ಇಲ್ಲಿ ಧ್ವಜ ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಿರೋ ಸರ್. ಪ್ರತಿ ವರ್ಷ ಮಾಡ್ತಾರೆ ಸರ್. ಈಗೇನು ಇನ್ಸಿಡೆಂಟ್ ಆಯ್ತು ಸರ್, ಇದು ಮೊನ್ನೆ ಪ್ರಿಯಾಂಕ್ ಸರ್ ಹೇಳಿಕೆ ಕೊಟ್ಟಿದ ಮೇಲೆ ಏನು ಉದ್ದೇಶಪೂರ್ವಕವಾಗಿ ಏನು ನಾಳೆ ಮಾಡೋಕ್ಕೆ ಇಟ್ಕೊಂಡು ಕಾರ್ಯಕ್ರಮ, ಅದಕ್ಕೆ ಕಾಂಟ್ರಾಕ್ಟ್ ನಾವು ಮಾಡ್ತಿರೋ ಸರ್. ಮಾಡಿ ಸರ್, ಈಗ ನಾವು ಅವರಿಗೆ ಏನು ಇದು ಮಾಡ್ತೀವಿ ಸರ್, ನಾವು ಮಾಡ್ತೀವಿ ಸರ್. ಅಲ್ಲಿ ಹೋಗಿ ನಾವು ಬಡಿಗೆ ಬೇಡ್ಕೊಂಡು ಈಗ ಉದ್ದೇಶಪೂರ್ವಕ ಅವರು ಮಾಡ್ತಾರೆ ಸರ್. ಅಲ್ಲಲ್ಲ, ಕೈಯಾಗ ಬಡಿಗೆ ಹಿಡ್ಕೊಂಡು ಹೋಗೋದು ಸರ್. ಈಗ ಆ ರೀತಿ ಅದ ಸರ್, ಅದ ಕಡ್ಡಾಯವಾಗಿ ಅನುಮತಿ ತಗೊಂತ ಹೇಳೋದಿರ್ತದೆ ಸರ್. ನಾವು ಯಾವುದೋ ಒಂದು ಹೋರಾಟ ಮಾಡ್ತಾರೆ, ಅದಕ್ಕೆ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಸರ್. ಅದೇ ರೀತಿಯಾಗಿ ಅವರು ಬಡಿಗೆ ಹಿಡ್ಕೊಂಡು ಯಾವುದೇ ಅನುಮತಿ ಇರ್ತದೆ ಈ ರೀತಿ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ಅದ್ರ ಉದ್ದೇಶ